ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾವೀಗ ಮಂಗಳೂರಿನ ಪ್ರಸಿದ್ಧವಾದಂತಹ ಕೊಣಾಜೆ ಕಲ್ಲು, ಮೂಡುಬಿದ್ರೆಯಲ್ಲಿರುವಂತಹ ಕೊಣಾಜೆ ಕಲ್ಲಿಗೆ ಹೋಗ್ತಾ ಇದ್ದೇವೆ. ನಾನು ಎಣಿಸಿದ್ದು ಕೊಣಾಜೆ ಕಲ್ಲು ಅಂದರೆ ಕೊಣಾಜೆಯಲ್ಲಿರುವುದಂತೇಳಿ, ಆದರೆ ಎಂತ ಮಾಡೋದು, ಅದು ಇಲ್ಲಿ ಮೂಡುಬಿದ್ರೆಯಲ್ಲಿ ಇರುವುದಂತೆ. ನಾನು ಹೆಸರು ನೋಡಿ ಅಲ್ಲಿಗೆ ಹೋಗೋದ್ರಲ್ಲಿದ್ದೆ. ಮತ್ತು ನಮ್ಮ ಇವರು ಎಕ್ಸ್ಪರ್ಟ್ ಇದ್ದಾರಲ್ಲ ನೋಡಿ, ಇವರು ನಮ್ಮ ಗ್ರೂಪ್ ಇದು ಒಂದು GPS ಇದ್ದಾಗೆ ಅವರು ಹೇಳಿದರು ಇದು ಇಲ್ಲಿರುವುದು ಅಂತೇಳಿ. ಹಾಗೆ ಈಗ ಹೋಗ್ತಾ ಇದ್ದೇವೆ. ನೋಡಿ ಹೇಗೆ ಉಂಟು ಪ್ಲೇಸ್ ಅಂತ. ನೀವು ಈಗನೇ ಶುರು ಮಾಡಿದ್ದ ಇಷ್ಟು ಮಿತಾ ರೋಡ ಅಷ್ಟು ಮಿತಾ ರೋಡ ಅಂತೇಳಿ. ನಮ್ಮದ್ರಲ್ಲಿ ಸ್ವಲ್ಪ ಮಿತಾರೋದ್ರಲ್ಲಿ ಸ್ವಲ್ಪ ಎಲ್ಲ ವೀಕ್. ನಾನು ಸಹ ನೋಡಿ ಇದು ಹೋಗುವ ರೂಟು, ಹೋಗಲಿಕ್ಕೆ ಇನ್ನು ತುಂಬ ಉಂಟು. ನೋಡುವ ಹೇಗೆ ಆಗ್ತದೆ ಅಂತೇಳಿ. ನೋಡಿ ಹೇಗೆ ಉಂಟು ಅಂತೇಳಿ, ಎಷ್ಟು ಎತ್ತರ ಉಂಟು. ನೋಡಿ ಈಗ ಬಂದಿದ್ದೇವೆ. ಅಲ್ಲಿ ಒಂದು ಚಿಕ್ಕದಾದಂತಹ ಒಂದು ಮಂದಿರ ಉಂಟು. ಅಲ್ಲಿ ಒಂದು 25 ರೂಪೀಸ್ ಪರ್ ಪರ್ಸನ್, 25 ರೂಪೀಸ್ ಕೊಟ್ಟು ರಿಸಿಟ್ ಮಾಡ್ಕೋಬೇಕು. ಆಮೇಲೆ ಮೇಲೆ ಎಂಟ್ರಿ, ಇಲ್ಲಾಂದರೆ ಎಂಟ್ರಿ ಇಲ್ಲ. ಇಲ್ಲಿ ತನಕ ಆರಾಮಾಗಿ ಬಂದಿದ್ದೇವೆ. ಇಲ್ಲಿಂದ ಸ್ವಲ್ಪ ಪ್ಲೇಸ್ ಕಂಜೆಸ್ಟೆಡ್ ಆಗಿದೆ. ನೇತಾಡ್ಕೊಂಡು ಹತ್ಕೊಂಡು ಬಂಡೆಯಿಂದ ಬಂಡೆಗೆ ಜಂಪ್ ಮಾಡ್ಕೊಂಡು ಹೋಗಬೇಕು. ಈ ಮೆಟ್ಟೆ ಬೊಕೋಡಿಯಿಂದ ರೂಟು ಬಲ. ಬಸ್ ನೋಡಿ, ನಿಮಗೆ ಇಲ್ಲಿ ಮೇಲೆ ಬರ್ತಿದ್ದಾಗೆ ಫುಲ್ ಕನ್ಫ್ಯೂಷನ್ ಆಗುತ್ತೆ, ಎಲ್ಲಿಂದ ಹೋಗೋದು ಅಂತ ಗೊತ್ತಾಗಲ್ಲ. ಆಗ ನೀವು ಏನು ಮಾಡಬೇಕಂದ್ರೆ, ಇಲ್ಲಿ ಎಲ್ಲ ಮರಗಳಿಗೆ, ಈ ಥರ ಗಿಡಗಳಿಗೆ ಕೆಂಪು ಒಂದು ಬಟ್ಟೆ ಕಟ್ಟಿದ್ದಾರೆ. ಅದನ್ನು ನೋಡ್ತಾ ಹೋಗಬೇಕಾಗ್ತದೆ. ಇಲ್ಲಾಂದರೆ ಇಲ್ಲಿ ಕೆಳಗೆ ಯಾರೋ ಮಾರ್ಕಿದೆ, ಅದನ್ನು ನೋಡಬೇಕು. ಇಲ್ಲಾಂದರೆ ರೂಟು ಮಿಸ್ ಆಗ್ತದೆ. ಇಲ್ಲಿ ತನಕ ಬಂದಾಗ ಅರ್ಧ ಜೀವ ಆಗಿದ್ದೇವೆ. ಇನ್ನು ಪೂರ್ತಿ ಮೇಲೆ ಹೋದ್ಮೇಲೆ ಜೀವ ಇರ್ತದಾ ಹೋಗ್ತದಾ ಅಂತ ಗೊತ್ತಿಲ್ಲ. ನಮ್ಮ ಪವನವರು ಫುಲ್ ಎನರ್ಜಿಯಲ್ಲಿ ಬರ್ತಿದ್ದಾರೆ ನೋಡಿ. ನೋಡಿ ಇಲ್ಲಿ ತನಕ ಬಂದಿದ್ದೇವೆ. ಬೆವರು ನೋಡಿ ಗಲಗಲ ಇಳಿತಾ ಉಂಟು, ಫಾಲ್ ಇಲ್ದಾಗಿ ಇಳಿತಾ ಉಂಟು. ಚಂಡಿ ಪುಂಡಿ ಆಗಿದ್ದೇವೆ. ಹುಡುಗನಿಗೆ ಸ್ವಲ್ಪ ಸುಸ್ತು ಜಾಸ್ತಿ, ಇನ್ನೂ ಹೋಗ್ಲಿಕ್ಕೆ ತುಂಬ ಉಂಟು. ಇಲ್ಲೇ ನೋಡಿ ಈ ಬಂಡೆಯನ್ನು ಹತ್ತಬೇಕು. ಹೇಗಿದೆ ನೋಡಿ ಬಂಡೆ. ಈಗ ನಾವು ಸ್ಪೈಡರ್ ಮ್ಯಾನ್ ಆಗಬೇಕು. ಓಕೆ ನೋಡಿ ನಮ್ಮ ಮಂಗಳೂರಿನ ಸ್ಪೈಡರ್ ಮ್ಯಾನ್ ಜೂನಿಯರ್ ಕೋತಿ ರಾಜು. ಇಲ್ಲಿ ತನಕ ನಾವು 2 ಕಾಲಲ್ಲಿ ಬಂದಿದ್ದೇವೆ. ಇನ್ನು ಮುಂದೆ ನಾವು 4 ಕಾಲು ಯೂಸ್ ಮಾಡಬೇಕು.
ಅಂದರೆ 2 ಕಾಲುಗಳ ಜೊತೆ 2 ಕೈಗಳ ಸಹಾಯನೂ ತಗೊಳ್ಬೇಕು. ಹಾಗಾದರೆ ತಡ ಯಾಕೆ, ಬನ್ನಿ ಹೋಗೋಣ. ಅಲ್ಲಿ ತನಕ ಬಂದಿದ್ದಾನೆ ಅವ, ನಮ್ಮ ದೋಸ್ತು. ಅಲ್ಲಿಂದ ಮೇಲೆ ತುಂಬ ಕಷ್ಟ ಇದೆ ಹತ್ತಲಿಕ್ಕೆ. ಸೊ ಹಾಗಾಗಿ ನಮ್ಮ ದೋಸ್ತು ಅಲ್ಲೇ ಕೂತಿದ್ದಾನೆ. ನಾವು ಶತಪ್ರಯತ್ನ ಮಾಡಿ ಮೇಲೆ ತನಕ ಬಂದಿದ್ದೇನೆ. ಇನ್ನೂ ಮೇಲೆ ಹೋಗೋದಿದೆ, ತುಂಬ ಕಷ್ಟ ಇದೆ ನೋಡಿ. ವ್ಯೂ ಮೇಲೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಹೋಗುವ. ಈ ತನಕ ಬಂದ ಮೇಲೆ ಟಾಪ್ ತನಕ ಹೋಗೋದಿದ್ದರೆ ಅದು ಸರಿ ಅನಿಸಲ್ಲ. ಸೊ ಹಾಗಾಗಿ ನಾವು ಗುರಿ ತಲುಪಿಯೇ ವಾಪಸ್ ಹೋಗೋದು. ಫೈನಲಿ ಐ ರೀಚ್ ದ ಡೆಸ್ಟಿನೇಷನ್. ನಮ್ಮ ದೋಸ್ತಾನ ನೋಡಿ ಎಲ್ಲಿದ್ದಾನಂತ ಝೂಮ್ ಮಾಡ್ತೇನೆ. ಅಲ್ಲಿದ್ದಾನೆ. ಅರ್ಧದಲ್ಲಿ ಬರಲಿಕ್ಕೆ ಆಗಲ್ಲ ಅಂತ ಅಲ್ಲೇ ಕೂತಿದ್ದಾನೆ. ನಾವು ಕಷ್ಟಪಟ್ಟು ಫೈನಲ್ ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ. ಹೇಗಿದೆ? ದಿಸ್ ಈಸ್ ದ ಎಂಡ್. ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಆದರೂ ಬಂದಮೇಲೆ ನಿಮಗೆ ಆಗೋ ಖುಷಿ ಇದೆಯಲ್ಲ, ದ್ಯಾಟ್ ಈಸ್ ಅಲ್ಟಿಮೇಟ್. ಓ ಮೈ ಗಾಡ್. ಅಲ್ಲೊಂದು ಬೆಟ್ಟ ಇದೆ, ಇಲ್ಲೊಂದು ಬೆಟ್ಟ ಇದೆ. ಮಧ್ಯದಲ್ಲಿರೋ ಬೆಟ್ಟದಲ್ಲಿ ನಾವಿದ್ದೇವೆ. ಗಾಯ್ಸ್, ಈ ಬಂಡೆನ ಹತ್ತೋದು ಎಷ್ಟು ಕಷ್ಟ ಇದೆಯೋ ಅದಕ್ಕಿಂತ ಡಬ್ಬಲ್ ಕಷ್ಟ ಕೆಳಗೆ ಇಳಿಯೋದ್ರಲ್ಲಿದೆ. ಈ ಮಳೆಗಾಲಕ್ಕಂತೂ ತುಂಬಾ ರಿಸ್ಕಿಯಾಗಿರುತ್ತೆ. ಅಂತೂ ಇಂತೂ ಹಾಗೋ ಹೀಗೋ ಈ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡಿದ್ನಲ್ಲ ಅನ್ನೋದೇ ನನಗೆ ತುಂಬ ಖುಷಿ ಆಗ್ತಾ ಇರೋದು.